ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಎಕ್ಸಾಮ್ 2024 ನೋಟಿಫಿಕೇಷನ್ ಈಗಾಗಲೇ ಹೊರಗಡೆ ಬಂದಿದೆ. ಸೊ ನೋಟಿಫಿಕೇಷನ್ ಆಗಲೇ ಬಿಡುಗಡೆ ಮಾಡಿದ್ದಾರೆ, ಹಾಗೆಯೇ ಅಪ್ಲಿಕೇಶನ್ ಡೇಟ್ ಸಹ ಕೊಟ್ಟಿದ್ದರು. ಆದರೆ ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಸೊ ಆ ಅಪ್ಲಿಕೇಶನ್ ಡೇಟ್ ಅಥವಾ ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವಾಗ ಆನ್ಲೈನಲ್ಲಿ ಲಿಂಕ್ ಬರುತ್ತೆ ಮತ್ತು ಯಾವಾಗ ಪ್ರಾರಂಭ ಆಗುತ್ತೆ, ಹಾಗೆಯೇ ಆನ್ಲೈನ್ ಲಿಂಕ್ ಯಾವುದು, ಹಾಗೆಯೇ ಆನ್ಲೈನಲ್ಲಿ ಅಪ್ಲಿಕೇಶನ್ ಆಗುವಾಗ ಅಪ್ಲಿಕೇಶನ್ ಫೀಸ್ ಎಷ್ಟಿರ್ತದೆ, ಹಾಗೆಯೇ ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾ, ಈ ಥರ ಎಲ್ಲ ಕ್ವಶನ್ಸ್ ಕೇಳ್ತಿದ್ರು. ಸೊ ಈ ಎಲ್ಲ ಕ್ವಶನ್ಸ್ಗಳಿಗೆ ಈ ವಿಡಿಯೋದಲ್ಲಿ ನಿಮಗೆ ಆನ್ಸರನ್ನು ಕೊಡ್ತಾ ಹೋಗ್ತೇನೆ. ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ತಮಗೆಲ್ಲ ತಿಳಿದಿರುವ ಹಾಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEಯಿಂದ 2024 ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ನೋಟಿಫಿಕೇಷನನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಆದರೆ ಅದರಲ್ಲಿ ನೋಟಿಫಿಕೇಷನಲ್ಲಿ ಒಂದು ಡೇಟನ್ನು ಕೊಟ್ಟಿದ್ದರು. ಎಕ್ಸಾಮಿಗೆ ಯಾವಾಗ ಅಪ್ಲಿಕೇಶನ್ ಪ್ರಾರಂಭ ಆಗುತ್ತೆ, ಅಂದರೆ ಅದು 22/7/2024 ಆರಂಭ ಆಗುತ್ತೆ ಅಂತ ಹೇಳ್ತಿದ್ರು. ಆದರೆ ತಾಂತ್ರಿಕವಾಗಿ ಏನೋ ಸಮಸ್ಯೆ ಆಗಿರೋದ್ರಿಂದ KE ಅವರೇ ಖುದ್ದಾಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಏನಂತ ಹೇಳಿದರೆ, ಅಪ್ಲಿಕೇಶನ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದೇವೆ, ಯಾವುದೇ ಲಿಂಕನ್ನು ಬಿಡಲಿಲ್ಲ ಅಂತ ಇಲ್ಲಿ ಹೇಳಿದರು. ಸೊ ಇಲ್ಲಿ ಅಪ್ಲಿಕೇಶನ್ ಪ್ರಾರಂಭವಾಗೋದು ಡಿಲೇ ಆಯಿತು. ಯಾಕಂತ ಹೇಳಿದರೆ 22ಕ್ಕೆ ಪ್ರಾರಂಭ ಆಗಬೇಕಿತ್ತು, 22ಕ್ಕೆ ಪ್ರಾರಂಭ ಆಗಲಿಲ್ಲ. ಸೊ ಆದ್ದರಿಂದ KEಯಿಂದಲೇ ಬಂದಿರುವ ಅಪ್ಡೇಟ್ನ ಪ್ರಕಾರ 29 ಅಂದರೆ ನಾಳೆಯಿಂದ 29/7/2024 ಇಲ್ಲಿ ಅಪ್ಲಿಕೇಶನ್ ಆನ್ಲೈನ್ ಮೂಲಕ ನಾವು ಹಾಕಬೇಕಾಗುತ್ತೆ. ಈ ಎಕ್ಸಾಮಿಗೆ ಯಾರೆಲ್ಲ ಅಪಿಯರ್ ಆಗಬೇಕು ಅಂತ ಇದ್ದೀರಾ, ಈ ಎಕ್ಸಾಮಲ್ಲಿ ಯಾರು ಬರೀಬೇಕು ಅಂತ ಇದ್ದೀರಾ, ಅವರಿಗೆ 29ರಿಂದ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗುತ್ತೆ. ಸೊ ಇದು KE ಅವರೇ ಕೊಟ್ಟಿರುವಂಥ ಮಾಹಿತಿ. ಇದರ ನೋಟಿಫಿಕೇಷನ್ ಸಹ ಬಿಡುಗಡೆ ಮಾಡಿದರು. 22ಕ್ಕೆ ಅಪ್ಲಿಕೇಶನ್ ಪ್ರಾರಂಭವಾಗಬೇಕಿತ್ತು, ತಾಂತ್ರಿಕ ಕಾರಣದಿಂದಾಗಿ 29ರಿಂದ ಪ್ರಾರಂಭ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ. ಹಾಗೆಯೇ ಈ ಅಪ್ಲಿಕೇಶನ್ ಹಾಕಬೇಕಿದ್ರೆ ನಮಗೆ ಲಿಂಕ್ ಬೇಕಾಗುತ್ತೆ. ಲಿಂಕ್ ಮೂಲಕ ಹೋಗಿ ನಾವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಸೊ ಆ ಲಿಂಕ್ ಇನ್ನೂ ಸಹ ಬಿಡುಗಡೆ ಆಗಿಲ್ಲ. ಅಂದರೆ ಡೈರೆಕ್ಟಾಗಿ ನಾಳೆ ಅವರು ವೆಬ್ಸೈಟಲ್ಲಿ ಬಿಡುಗಡೆ ಮಾಡ್ತಾರೆ. ಅಂದರೆ 29ಕ್ಕೆ ಡೈರೆಕ್ಟಾಗಿ ವೆಬ್ಸೈಟಲ್ಲಿ ಅವರು ಕೊಡ್ತಾರೆ. ಆ ಲಿಂಕ್ನ ಮೂಲಕ ಹೋಗಿ ನಾವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಈ ಲಿಂಕ್ ನಮಗೆ ಎಲ್ಲ ಕಡೆ ಸಿಗುತ್ತೆ ಮತ್ತು ಅದು ವೈರಲ್ ಆಗುತ್ತೆ. ಸೊ ನಮಗೆ ಎಲ್ಲಿ ಬೇಕಾದರೂ ಲಿಂಕ್ ಸಿಗುತ್ತೆ. ಸೊ ಲಿಂಕ್ ಬಂದ ಕೂಡಲೇ ನಾನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದರ ಮೂಲಕ ಸಹ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಯಾರೆಲ್ಲ ಈ ಎಕ್ಸಾಮ್ಗೆ ಅಪಿಯರ್ ಆಗಬೇಕು ಅಂತಿದ್ರೆ ಅವರು 29ನೇ ತಾರೀಕಿಗೆ ವೆಬ್ಸೈಟನ್ನು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದಾಗ ನಿಮಗೆ ಅಪ್ಲಿಕೇಶನ್ ಲಿಂಕ್ ಅಂತ ಬರುತ್ತೆ. ಆ ಲಿಂಕ್ನ ಮೂಲಕ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗೆಯೇ ಇಲ್ಲಿ ಮತ್ತೊಂದು ಕ್ವಶನ್ ಏನಪ್ಪ ಅಂತ ಹೇಳಿದರೆ, ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ, ಅಪ್ಲಿಕೇಶನ್ ಹಾಕುವಾಗ ಫೀಸ್ ಎಷ್ಟಿರುತ್ತೆ ಅನ್ನೋ ಮಾಹಿತಿ. ಇಲ್ಲಿ ಅಪ್ಲಿಕೇಶನ್ ಶುಲ್ಕ ನೋಡೋದಾದರೆ ಸಾಮಾನ್ಯ ವರ್ಗ, ಪ್ರವರ್ಗ 2A 2B 3A 3B ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ ₹1,000ವನ್ನು ಇಲ್ಲಿ ನಿಗದಿಪಡಿಸಲಾಗಿದೆ. ಹಾಗೆಯೇ ಪ್ರವರ್ಗ 1 SC ST PWD ಹಾಗೂ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ₹700 ಇಲ್ಲಿ ಅರ್ಜಿ ಶುಲ್ಕವನ್ನಾಗಿ ನಿಗದಿಪಡಿಸಲಾಗಿದೆ. ಸೊ ಇಲ್ಲಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಮಾತ್ರ ಅವಕಾಶ ನೀಡಲಾಗಿದೆ. ಯಾವುದೇ ಅದರ್ ಅಂದರೆ ಬೇರೆ ವಿಧಾನದಲ್ಲಿ ಇಲ್ಲಿ ಅರ್ಜಿ ಶುಲ್ಕವನ್ನು ಸ್ವೀಕರಿಸಲಾಗುವುದಿಲ್ಲ ಅಂತ ಹೇಳಿದರೆ, ಇಲ್ಲಿ DD ಪೋಸ್ಟ್ ಆಫೀಸ್ ಆ ಥರ ಯಾವುದಾದ್ರೂ ಇದ್ದರೆ ಅಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕಿಲ್ಲ, ಡೈರೆಕ್ಟಾಗಿ ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ಈ ಅಪ್ಲಿಕೇಶನ್ ಹಾಕ್ತಿದ್ದೀರಾ ಅವರು ಆಯಾಯ ವರ್ಗಕ್ಕೆ ಬೇಕಾದಂತಹ ಅಮೌಂಟನ್ನು ಹಿಡ್ಕೊಂಡು ಹೋಗಿ ಆನ್ಲೈನಲ್ಲಿ ಪೇಮೆಂಟ್ ಮಾಡಿ. ಒಮ್ಮೆ ಶುಲ್ಕ ಪಾವತಿಸಿದ ನಂತರ ಯಾವುದೇ ಕಾರಣಕ್ಕೂ ಹಿಂದಿರಿಸಲಾಗುವುದಿಲ್ಲ ಎಂದು ಇಲ್ಲಿ ತಿಳಿಸಿದ್ದಾರೆ. ಸೊ ಯಾರೆಲ್ಲ ಇಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತಿದ್ದೀರಾ ಕರೆಕ್ಟಾಗಿ ಇದನ್ನು ನೋಡ್ಕೊಳ್ಳಿ. ನಿಮಗೆ ಯಾವುದು ಅಪ್ಲಿಕೇಶನ್ ಎಷ್ಟು ಫೀಸ್ ಬರುತ್ತೆ ಅಂತ ಇಲ್ಲಿ ತಿಳ್ಕೊಂಡು ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಹೋಗಿ. ಇಲ್ಲಿ ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಮೊಬೈಲ್ನಲ್ಲಿ ಹಾಕ್ಬೋದಾ ಅನ್ನೋ ಒಂದು ಡೌಟ್ ಇದೆ. ಕೆಲವರಿಗೆ ಡೌಟ್ ಇದೆ, ಅದನ್ನು ಕೇಳ್ತಾ ಇದ್ರು, ಅದಕ್ಕೋಸ್ಕರ ಹೇಳ್ತಿದ್ದೇನೆ. ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ನಿಮಗೆ ಕರೆಕ್ಟಾಗಿ ಹಾಕಲಿಕ್ಕೆ ಗೊತ್ತಿದ್ದರೆ ಮಾತ್ರ. ಅಪ್ಲಿಕೇಶನನ್ನು ಕರೆಕ್ಟಾಗಿ ಫಿಲ್ ಮಾಡಿ ಕರೆಕ್ಟಾಗಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕೆ ಆಗೋದಾದರೆ ಮಾತ್ರ ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು, ಖಂಡಿತವಾಗಿಯೂ ಹಾಕ್ಬೋದು. ಯಾವುದೇ ಸೈಬರಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನಿಮಗೆ ಗೊತ್ತಿದ್ದರೆ ಮಾತ್ರ ಹಾಕಲಿಕ್ಕೆ ಹೋಗಿ, ಗೊತ್ತಿಲ್ಲ ಅಂದರೆ ಹಾಕಲಿಕ್ಕೆ ಹೋಗಬೇಡಿ. ಅಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ, ಅದಕ್ಕೆಲ್ಲ ಸರಿಯಾಗಿ ಫಿಲ್ ಮಾಡಬೇಕಾಗುತ್ತೆ. ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತಿದ್ದೀರಾ ಸರಿಯಾಗಿ ಗೊತ್ತಿದ್ದವರು ಮಾತ್ರ ಮೊಬೈಲ್ನಲ್ಲಿ ಹಾಕಿ, ಇಲ್ಲದವರು ಸೈಬರ್ ಅಥವಾ ಯಾವುದೇ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತೀರಾ
ಅವರು ಮೊಬೈಲ್ನಲ್ಲಿ ಹಾಕೋದಾದರೆ ಅದರಲ್ಲಿ ತುಂಬ ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ನ ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ. ಯಾವುದೆಲ್ಲ ಡಾಕ್ಯುಮೆಂಟ್ ಬೇಕೋ ಅದನ್ನು ಕರೆಕ್ಟಾಗಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ನೀವು ಅಪ್ಲಿಕೇಶನ್ ಹಾಕೋದಾದರೆ ಮೊಬೈಲ್ನಲ್ಲಿ ಹಾಕ್ಬೋದು. ಹಾಗೆಯೇ ಅಪ್ಲಿಕೇಶನ್ ಫೀಸ್ ಹಾಕುವಾಗ ಯಾವ ಥರ ಪೇಮೆಂಟ್ ಮಾಡಬೇಕು ಅದ್ರ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಹಾಗೆಯೇ ಕೊನೆಗೆ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ಈ ಥರ ತುಂಬ ಪ್ರೊಸೀಜರ್ ಇದೆ. ಅದನ್ನೆಲ್ಲ ನೀವು ಕರೆಕ್ಟಾಗಿ ಗೊತ್ತಿದ್ದರೆ ಮಾತ್ರ ಹಾಕಿ. ಮೊಬೈಲ್ನಲ್ಲಿ ಖಂಡಿತವಾಗಿಯೂ ಹಾಕೋಕ್ಕಾಗುತ್ತೆ, ಹಾಕ್ಬೋದು. ಸೊ ಹಾಕುವವರು ಹಾಕ್ಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.